ಅವಳು ನೆನಪಲ್ಲೇ ಕಾಲ ಕಳೀತಾರ. ಅವನು ಅವನು ನಿಜವಾದ ಕನಸು. ಇದೆಲ್ಲ ಬಿಟ್ಟು ಹೇಳ್ತಿ ಬದುಕಿರ್ಬೇಕಾರೆ ಇನ್ನೊಬ್ಬಳನ್ನ ಮಾಡ್ಕೊಳಕ್ ಹೋಗ್ತಾರಲ್ಲ, ಅವಳ ಗಂಡಸನ್ನಕ್ಕಿಲ್ಲ, ಅವಳ ಎಲ್ಲ. ಇನ್ನೊಂದು ಮದುವೆ ಬೇಕಲ್ಲ ನಿನಗೆ? ಬೇಡ ಬುದ್ಧಿ. ಇನ್ನೊಂದು ಮದುವೆ ಬೇಕಲ್ಲ ನಿನಗೆ? ಬೇಡ ಬುದ್ಧಿ. ಮಗನೇ ಹುಷಾರು. ಇನ್ನೊಂದ್ಕಿಂತ ನೀನ್ ಹೆಂಡತಿ ಕಣ್ಣಲ್ಲಿ ನೀರು ತರಿಸಿದ್ರೆ ನಿನ್ನ ಅಡ್ಡೆ ಕಾಸಿ ಊರ್ ಬಾಗಿ ತೋರಣ ಕಟ್ಬಿಡ್ತೀನಿ. ಹೌದು ಒಂದು ಹೆಣ್ಣು ತಾನು ತಿನ್ನುವ ಅನ್ನ ಹಂಚ್ಕೋತಾಳೆ, ತಾನು ಉಡೋ ಬಟ್ಟೆನ ಹಂಚ್ಕೋತಾಳೆ. ಆದ್ರೆ ತಾನು ಮಲಗೋ ಮಂತ್ರಿಗಳನ್ನ ಯಾವತ್ತೂ ಹಂಚ್ಕೊಳಕ್ ಇಷ್ಟಪಡಲ್ಲ. ನಿಂಗೆ ಅಂಟಿನ್ ಬೇಕು ಅನ್ನೋ ಆಸೆ ಇದ್ರೆ ಅಂಗಡಿಗೆ ಹೋಗಿ ದುಡ್ಡು ಕೊಡ್ತೀನಿ, ಇಲ್ಲ ಮರದಲ್ಲಿರೋದನ್ನ ಕಿತ್ಕೊಳ್ತೀನಿ. ಆದ್ರೆ ಒಬ್ರು ಬಾಯಿನೊಳಗ್ರಿ ಅಂಚಿಲನ ಯಾವತ್ತೂ ಕಿತ್ಕೊಳ್ತಿರ್ಬಾರ್ದು. ಅವ್ನು ಸಾಮಾನ್ಯ ಒಳ್ಳೆ ಮಾಡೋಕಿಲ್ಲ. ಈ ಹೆಣ್ಮಕ್ಳು ಯಾಕೆ ಹೀಗೆ ಅಲ್ಲ? ಒಬ್ರು ಮದುವೆಯಾಗಿದ್ದಂತ ವಿಷಯ ಗೊತ್ತಿದ್ರು, ಅವ್ರು ಮಕ್ಕಳಿಂದ ಬರೋ ವಿಷಯ ಗೊತ್ತಿದ್ರು ಕೂಡ ಅವನ ಜೊತೆ ಜೀವನ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾರೆ. ಯಾಕೆ ಹೀಗೆ? ನೀನೇನು ಯೋಚನೆ ಮಾಡಬೇಡ. ನಿನಗೊಂದು ಹೊಸ ಬದುಕು ಕೊಡಿಸೋ ಜವಾಬ್ದಾರಿ ಈ ಬೆಟ್ಟ ಬದುಕು. ನೀನು ಹೋಗು. ಏನ್ರಯ್ಯ, ಎಲ್ಲರೂ ಮಗ ನೋಡ್ಕೊಂಡು ನಿಂತಿದ್ರಲ್ಲ, ನಿಮ್ಗೆಲ್ಲ ಮಾಡಕ್ ಬೇರೆ ಕೇಳೇ ಇಲ್ವಾ? ಹೋಗಿ, ಎಲ್ಲ ಹೋಗಿ. ಇನ್ನೊಂದ್ಕಿಂತ ಯಾವನಾದ್ರೂ ಎರಡನೇ ಮದುವೆ ಆಗ್ತಾನ ಅನ್ನೋ ವಿಷಯ ನನ್ನ ಕಿವಿ ಬೀಳ್ಬೇಕು ಮಗ್ರ. ಇದು ಇದು ಈ ಬೆಟ್ಟಪ್ಪ ಕೊಡೋ ತೀರ್ಪು.